ದಿನಕ್ಕೊಮ್ಮೆ 15 ದಿನಕ್ಕೊಮ್ಮೆ ಮತ್ತು ರೇಷನು ಆಮೇಲೆ ಗ್ಯಾಸು ಸರಬರಾಜು ಮಾಡಿದ್ರೆ ಅವ್ರನ್ನ ಏನು ಮಾಡೋದು ಪಾಪ, ಮತ್ತು ಅವರೆಲ್ಲ ಕರೆಕ್ಟ್ ಮಾಡಿ ಹಾಕ್ಬೇಕು ಅನ್ನೋರು ಅದಾರ, ಎಲ್ಲರಿಗೂ ಕೊಡ್ಬೇಕು ಅನ್ನೋರು ಅದಾರ. ಮತ್ತು ಇದಕ್ಕೆಲ್ಲರೂ ಸ್ಪಂದಿಸ್ಬೇಕು. ಗ್ಯಾಸ್ ಏಜೆನ್ಸಿಯವ್ರು ಆಯ್ತು, ಆಮೇಲೆ ರೇಷನ್ದವ್ರು ಆಯ್ತು, ಮೇಲಾಧಿಕಾರಿಗಳಾಯ್ತು, ಎಲ್ಲರಿಗೂ ಸರ್ವಾನುಮತದಿಂದ ಅವರಿಗೆ ಇದು ಮಾಡಿದಪ್ಪ ಅಂತಂದ್ರೆ ಅವರು ಚಲೋತ್ನಾಗ ಕೊಟ್ಟೇ ಕೊಡ್ತಾರೆ. ಊಟ ಯಾವಾಗ ಎಷ್ಟೊತ್ತಿಗೆ ಬಂದು ಏನಂದ್ರಿ ಅವರು? ಗ್ಯಾಸ್ ಖಾಲಿ ಐತಿ ಇವತ್ತಿಲ್ಲ ಅಂತಂದ್ರೆ. ಸುಮಾರು 4-5 ತಿಂಗಳಿಂದ ಸ್ಟಾರ್ಟ್ ಆಗೈತೆ ರೀ ಇಲ್ಲಿ ಮುದ್ದೇಬೇಳ ನಾಲ್ಕವಾಡದಲ್ಲಿ. ಆಮೇಲೆ ಮುದ್ದೇಬೇಳ, ನಾಲ್ಕವಾಡ, ತಾಳಿಕೋಟೆ ಎಲ್ಲ ಒಂದು ಕಡೆಯಿಂದನೂ ಓಪನಿಂಗ್ ಆಗಿತ್ತು. ಚೆನ್ನಾಗೇ ನಡೆದಿತ್ತು ನಮ್ದು 3 ತಿಂಗಳಿಂದ, ಯಾವುದೇ ಪ್ರಾಬ್ಲಮ್ ಇದ್ದಿದ್ದಿಲ್ಲ. ಇವಾಗ ಟೆಂಡರ್ದವ್ರು ನಮ್ಗೆ ತುಂಬ ಪ್ರಾಬ್ಲಮ್ ಮಾಡ್ತಾಯಿದ್ದಾರೆ. ಏನು ಪ್ರಾಬ್ಲಮ್ ಮಾಡ್ತಿದ್ದಾರೆ ಅಂದರೆ, ಇಷ್ಟು ದಿನ ನಮ್ಗೆ ಬರೋವಂಥ ಇಲ್ಲಿ ಆದಂಥ ಟೋಕನ್ನಲ್ಲೇ ನಮಗೆಲ್ಲ ಗ್ಯಾಸು, ಆಮೇಲೆ ಕಾಯಿಪಲ್ಲೆ, ಆಮೇಲೆ ಕಿರಾಣಿ ತೊಗೊಂಡು ಮಾಡಂತ ಹೇಳ್ತಿದ್ರು. ನಾವು ಆಗೋದ್ರಲ್ಲೇ ಎಲ್ಲ ಅಷ್ಟು ತಂದು ಮಾಡಿದ್ದೀವಿ, ಇಲ್ಲ ಅಂತಲ್ಲ. ಇವತ್ತು ನಮ್ಮ ಸಾಹೇಬ್ರ ಮರ್ಯಾದೆ ಉಳಿಸೋಕೆ ಅಥವಾ ನಮ್ಮ ತಾಲೂಕಿಂದ ಎಲ್ಲ ಇದು ಮಾಡೋಕೆ ನಾವು ಮಾಡ್ಕೊಂಡಿವಿ. ಇವಾಗ ಪಂಚಾಯತಿಯವ್ರದ್ದು ನಾಷ್ಟ ಆಮೇಲೆ ಎಲ್ಲ ಇಲ್ಲೇ ಆದ್ರಿಂದ ನನಗೆ ಕೌಂಟ್ರ್ ಕಡಿಮೆ ಆಗ್ತಾಯಿದೆ. ಇವಾಗ ಕೌಂಟ್ರ್ ಕಡಿಮೆ ಆಗೋದ್ರಿಂದ ಒಂದನ್ನಾದರೂ ಕಿರಾಣಿ ಅಥವಾ ಗ್ಯಾಸನ್ನಾದರೂ ತಾವು ಹೊತ್ಕೊಂಡ್ರೆ ನನಗೆ ಯಾವ ಪ್ರಾಬ್ಲಮ್ಮು ಆಗೋಲ್ಲ. ಇವರು ಯಾವುದಕ್ಕೂ ರೆಸ್ಪಾನ್ಸ್ ಇಲ್ಲ. ನಾನು ಕನಿಷ್ಠ ಒಂದು 50 ಮೆಸೇಜ್ ಹಾಕಿದ್ದೀನಿ, ಬೇಕಿದ್ರೆ ತೋರಿಸ್ತೀನಿ. ಅದು ಅಷ್ಟು ಮೆಸೇಜ್ಗೂ ಅವರು ರಿಪ್ಲೈ ಇಲ್ಲ. ಆಮೇಲೆ ಫೋನ್ ಮಾಡಿದ್ರು ಫೋನೇ ಎತ್ತಾ ಇಲ್ಲ. ಏನು ಸಮಸ್ಯೆ ಅಂತಲೂ ಕೇಳ್ತಾ ಇಲ್ಲ. ಇವತ್ತು ಮುದ್ದಾಮಾಗಿ ಸರ್ ಗ್ಯಾಸ್ ಖಾಲಿ ಆಗಿದೆ, ನಾನು ಕೀಲಿ ಹಾಕ್ತೀನಿ ಅಂದರು. ಅವ್ರು ಯಾಕಮ್ಮ ಹಂಗೆ ಮಾಡಬೇಡ, ತಗೋ ಇಡೀ ದುಡ್ಡು ಹಾಕ್ತೀನಿ ಮಾಡ್ಕೋ ಅಂತ ಹೇಳೋ ಪೊಸಿಷನ್ನಲ್ಲಿ ಅವರಿಲ್ಲ. ಆಮೇಲೆ ನಮ್ಮ ಈ ಕ್ಯಾಂಟೀನ್ ಅಂತಲ್ಲ, ಮುದ್ದೇಬೇಳದಲ್ಲಿರೋ ಕ್ಯಾಂಟೀನು ಇವತ್ತು ಬಂದಾಗಿದೆ, ತಾಳಿಕೋಟೆಯಲ್ಲಿರೋ ಕ್ಯಾಂಟೀನು ಬಂದಾಗಿದೆ. ಎಲ್ಲದಕ್ಕೂ ಟೆಂಡರ್ದವರೇ ಕಾರಣ. ನಮ್ದು ಯಾರ್ದು ಪ್ರಾಬ್ಲಮ್ ಇಲ್ಲ, ಟೆಂಡರ್ ಅವ್ರದ್ದು ಪ್ರಾಬ್ಲಮ್.